ಇದೀಗ UPSC ಎಕ್ಸಾಮ್ನ ರಿಸಲ್ಟ್ ಬಂದಿದೆ. ಕರ್ನಾಟಕದಿಂದ 37 ಮಕ್ಕಳುಗಳು ತೇರ್ಗಡೆ ಆಗಿದ್ದೀರಾ. ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಆಲ್. ವಿ ಆರ್ ವೆರಿ ಸೋ ಹ್ಯಾಪಿ. ಇಂಡಿಯಾ ಫಾರ್ ಎಸ್ ಸೋ ಹ್ಯಾಪಿ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ನೀವು ತುಂಬ ಸಂತೋಷವಾಗಿರಿ. ಒಳ್ಳೊಳ್ಳೆ ಒಂದು ಪೋಸ್ಟಿಂಗ್ ಸಿಗಲಿ, ಒಳ್ಳೊಳ್ಳೆ ಮತ್ತು ಪೊಸಿಷನ್ ಸಿಗಲಿ ಅಂತ ಆಶಿಸ್ತಾ, ಜೊತೆಗೆ ಯಾರ್ಯಾರು ಮೇನ್ಸ್ ಬರೆದವರು ಅಥವಾ ಇಂಟರ್ವ್ಯೂ ಬರೆದವರು ಯಾರು ಈ ಬಗ್ಗೆ ನಿರಾಶೆ ಆಗಬೇಡಿ. ಎವರಿಬಡಿ ವಿ ಸೇ ದಟ್ ಫೇಲ್ಯೂರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ಸಕ್ಸಸ್. ಖಂಡಿತ ಪ್ರತಿಯೊಬ್ಬರಿಗೂ ನಿಮ್ಗೆ ಅವಕಾಶ ಇದೆ. ನೀವೆಲ್ಲರೂ ಕೂಡ ಮೇನ್ಸ್ ಬರೆದಿದ್ದೀರಾ ಅಥವಾ ಇಂಟರ್ವ್ಯೂಗೆ ಹೋಗಿದ್ದಾನೆ ಅಂದರೆ ಎವರಿ ಒನ್ ಹ್ಯಾಸ್ ಗಾಟ್ ದ ಸ್ಟಫ್ ಟು ಬಿಕಮ್ ಆನ್ IAS ಆಫೀಸರ್. ಹಾಗಾಗಿ ಖಂಡಿತ ನಿರಾಶೆ ಆಗಬೇಡಿ. ಏನೋ ಒಂದು ಸರ್ತಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಮುಂದಿನ ಸರ್ತಿ ಖಂಡಿತ ನೀವು ಒಬ್ಬ ಒಳ್ಳೆ ಆಫೀಸರ್ ಆಗ್ತೀರಿ, ರ್ಯಾಂಕ್ ತೊಗೊಳ್ತೀರಿ. ಈ ಒಂದು ತೇರ್ಗಡೆ ಆಗಲಿಲ್ಲ ಅಂತ ಏನು ನೀವು ನಿರಾಶವಾದಿಗಳು ಆಗ್ತಿರೋ, ನಾನು ಕೂಡ ಸುಮಾರು ಒಂದು 40 ವರ್ಷದಿಂದ IFSನ ಒಂದು ಎಕ್ಸಾಮ್ ತೊಗೊಂಡಾಗ ನಾನು 3rd ಅಟೆಂಪ್ಟಲ್ಲಿ ಆದೆ. ನಾವಿದ್ದಾಗೆಲ್ಲ ಬರೀ 3 ಅಟೆಂಪ್ಟ್ ಇರ್ತಿತ್ತು. ಫಸ್ಟ್ ಅಟೆಂಪ್ಟ್ ಆಗುತ್ತೆ ಇಲ್ಲೂ ನೋಡೋಣ ಅಂತ ಬರ್ದೋ, ಪರವಾಗಿಲ್ಲ ಹತ್ತಿರ ಬಂದು. 2ನೇ ಅಟೆಂಪ್ಟ್ ಒಳ್ಳೆ ಒಂದು ಮಾರ್ಕ್ಸ್ ತಗೊಂಡು ಕೂಡ ನಮ್ಗೆ ಇಂಟರ್ವ್ಯೂ ಸಿಕ್ಕಲಿಲ್ಲ. 3rd ಅಟೆಂಪ್ಟಲ್ಲಿ ನಾವು ಒಂದು ರ್ಯಾಂಕ್ ತೊಗೊಂಡು IFS ಆಫೀಸರ್ ಕರ್ನಾಟಕಕ್ಕೆ ಬಂದಿದ್ದೀವಿ, ಒಂದು ಸೇವೆ ಸಲ್ಲಿಸಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಅಷ್ಟೇನೆ, ಬಹುಶಃ ದೇವರನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಬರೀ ನೀವು ಓದೋದೇ ಅಲ್ಲ, ನಿಮ್ಮ ಓವರಾಲ್ ಪರ್ಸ್ನಾಲಿಟಿಯಾಗಿ ಯಾವ ಥರ ರೂಪಿಸ್ಬೇಕು, ಹೇಗೆ ನಿಮ್ಮನ್ನು ತಿದ್ದಬೇಕು ಅನ್ನೋದ್ರಿಂದ ಬಹುಶಃ ಗಾಡಿ ಟೆಸ್ಟಿಂಗು. ಖಂಡಿತ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಒಂದು ಕೆಪಾಸಿಟಿ ಇದೆ, ಆ ಶಕ್ತಿ ಇದೆ. ನೀವೆಲ್ಲರೂ ಕೂಡ ಮುಂದೆ ಒಂದು ಚೆನ್ನಾಗಿ ಓದಿ ಇನ್ನೂ ಅತ್ಯುತ್ತಮವಾಗಿ ಒಳ್ಳೆಯ ರ್ಯಾಂಕ್ ತಗೊಂಡು IAS ಆಫೀಸರ್ ಆಗಿಂತ ಮತ್ತೊಮ್ಮೆ ನಿಮ್ಮೆಲ್ಲ ಕೂಡ ಹಾರೈಸ್ತೇನೆ. ಧನ್ಯವಾದ.